ನಾನ್ ಬಂದಿದ್ದೀನಿ. ಎಲ್ಲಿದೆಯಾ ಎಲೆಕ್ಟ್ರೋ ಲೇಡಿ? ಧೈರ್ಯವಿದ್ರೆ ಬಾ ಮುಂದೆ. ನೋಡು ಬಂದ್ಬಿಟ್ಟೆ. ನೀನು ತುಂಬಾ ಧೈರ್ಯಶಾಲಿ ಹುಡುಗ. ನೀನ್ ನನ್ನನ್ನ ಎದುರಿಸ್ತೀಯಾ? ಎಲೆಕ್ಟ್ರೋ ಲೇಡಿ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಜಿಬ್ಬಾಯಿಸ್ಕ ಸಕೂಮ್. ಬಾಣದಿಂದಲ್ಲ, ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು ಮಿಂಚಿನ ವೇಗದಿಂದ. ಬದುಕೋದಾದ್ರೆ ಬದುಕೋ. ಯಾವ ರೀತಿ ರುದ್ರನ ಜಾದು ನೆಲದ ಮೇಲೆ ಅಪ್ಪಳಿಸಿದೆ, ಹಾಗೆ ಇನ್ನು ಕೆಲವೇ ಸಮಯದಲ್ಲಿ ಅದೇ ರೀತಿ ಜಯಸಿಂಗ್ ಚೌಹಾನ್ನ ಹೆಮ್ಮೆ ಕೂಡ ಪುಡಿ ಪುಡಿ ಆಗಿಬಿಡುತ್ತೆ. ಜಯಸಿಂಗ್ ಚೌಹಾನ್, ನೀನು ನನ್ನ ಕಾಲ ಮೇಲೆ ನಿನ್ನ ತಲೆ ಇಟ್ಟು ಕ್ಷಮೆ ಕೇಳೋದನ್ನ ನೋಡ ಬಯಸ್ತೀನಿ. ಸಖತ್ತಾಗಿದೆ ಎಲೆಕ್ಟ್ರೋ ಲೇಡಿ, ಸಖತ್ತಾಗಿದೆ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನಾನ್ ನಿನ್ನಿಂದ ಓಡಿ ಹೋಗಿಲ್ಲ. ನನ್ಗೆ ನಿನ್ನನ್ನು ಸ್ಕೂಲ್ನಿಂದ ಹೊರಗೆ ತರುಕಿತ್ತು. ಅಲ್ಲಿ ನೀನ್ ಹೆಚ್ಚು ಹಾನಿ ಮಾಡಬಾರ್ದಂತ. ರುದ್ರ, ಕ್ಲೌಡ್ ಸೋಲ್ಜರ್ಸ್ ಕೆಳಗೆ ಬನ್ನಿ. ಇಲ್ಲಿ ಮೇಡಮ್, ರುದ್ರ ನೋಡ್ಕೋತಾನೆ. ರುದ್ರ, ನನ್ನವರೆಗೆ ತಲುಪೋ ಮೊದಲು ನೀನು ಇವ್ರನ್ನ ಸೋಲಿಸ್ಬೇಕು. ತಿಳಿತಾ ರುದ್ರ? ಈ ಸಿಟಿಯಲ್ಲಿ ಇಷ್ಟೇಕೆ ಕೋಲಾಹಲ ನಡೆದಿದೆ? ರುದ್ರ, ನಿಂಗೇನಾದ್ರೂ ಗೊತ್ತಾ? ಇಲ್ಲ ಜಯ್ಯ. ಒಮ್ಮಿಂದೊಮ್ಮೆ ಇಷ್ಟೆಲ್ಲ ಮಿಂಚು ಹೇಗೆ ಬೀಳ್ತಿದೆ? ಹವಾಮಾನ ತಿಳಿಯಾಗಿದೆ, ಆದ್ರೂ ಮಿಂಚು ಬೀಳ್ತಿವೆ. ಇದ್ಯಾವುದೋ ಮ್ಯಾಜಿಷಿಯನ್ನ ಕೆಲಸ ಅನ್ಸುತ್ತೆ. ರುದ್ರ, ನೀನ್ ಇಲ್ಲೇ ಇರೋ, ನಾನ್ ನೋಡ್ಕೊಂಡು ಬರ್ತೀನಿ.
ಯಾರು ನೀನು? ನನ್ನ ಸನ್ಸಿಟಿ ಮೇಲೆ ಮಿಂಚು ಯಾಕೆ ಹರಿಸ್ತಿದ್ಯಾ? ನಂಗೆ ಗೊತ್ತು ಇದು ನೇಚರ್ನ ಕೆಲಸವಲ್ಲ, ಯಾವುದೇ ಬ್ಯಾಡ್ ಕ್ರೀಚರ್ನ ಕೆಲಸ ಅಂತ. ಬಾ ಎದುರು. ಯಾರು ನೀನು? ಜಯ ಸಿಂಗ್, ನಾನು ಎಲೆಕ್ಟ್ರೋ ಲೇಡಿ. ಬಾಣದಿಂದಲ್ಲ, ಖಡ್ಗದಿಂದಲ್ಲ ಪ್ರಹಾರ ಮಾಡ್ತೀನಿ ನಾನು ಮೆಚ್ಚಿನ ವೇಗದಿಂದ. ಎಲೆಕ್ಟ್ರೋ ಲೇಡಿ, ನೀನು ನನ್ನ ಸನ್ಸಿಟಿಯಿಂದ ಹೊರಟೋಗೋ. ನಾನು ಹೆಂಗಸರ ಮೇಲೆ ಪ್ರಹಾರ ಮಾಡೋಲ್ಲ. ಇಲ್ದಿದ್ರೆ ನಿನ್ನ ಪ್ರಹಾರಕ್ಕೆ ಒಂದೇ ನಿಮಿಷದಲ್ಲಿ ಉತ್ತರ ಕೊಡ್ತಿದ್ದೆ. ಜಯ ಸಿಂಗ್, ಇದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀನು ಹೆಂಗಸರ ಮೇಲೆ ಪ್ರಹಾರ ಮಾಡೋದಿಲ್ಲ. ನಾನು ನಿನ್ನ ಇದೇ ದೊಡ್ಡತನದ ಲಾಭ ಪಡೆಯಲು ಬಂದೆ. ನೋಡಿದ್ಯಾ ಜೋಗ, ಇವತ್ ನಾನು ಎಂಥ ಸುಳಿ ಹಾಕಿದ್ದೇನೆಂದ್ರೆ ಆ ಜೈಸಿಂಗ್ ಚೌಹಾನ್ 4 ಕಡೆಯಿಂದ ಭ್ರಮಿತನಾಗಿದ್ದಾನೆ. ಅವನೆಷ್ಟೇ ಬಯಸಿದ್ರು ತನ್ನ ಸನ್ ಸಿಟಿಯನ್ನು ಕಾಪಾಡೋಕಾಗಲ್ಲ. ನಿಬಂಧನೆಯಲ್ಲಿರುವವರ ಗತಿ ಇದೇ ಆಗುತ್ತೆ. ನಾನು ಜೈಸಿಂಗ್ನ ಅದೇ ದೌರ್ಬಲ್ಯವನ್ನು ಹಿಡ್ಕೊಂಡ್ಬಿಟ್ಟೆ.